ಹಾಗಾದ್ರೆ ಈ ಬಜೆಟ್ನಲ್ಲಿ ಯಾರಿಗೆ ಎಷ್ಟು ಸಿಕ್ಕಿದೆ? ದೇಶದ ಜನ ಇಟ್ಟಂತಹ ನಿರೀಕ್ಷೆಗಳು ಈಡೇರಿದುವಾ? ಯಾವ ಕ್ಷೇತ್ರಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ? ಬನ್ನಿ ತೋರಿಸ್ತೀವಿ. Our government's sankalp is to focus on our poor, underprivileged and the disadvantaged. ये बजट वर्तमान के सपनों को साकार करता है. $53 ಲಕ್ಷ ಕೋಟಿಯ ಬಜೆಟ್. ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನ ಗಾತ್ರ ಭರ್ತಿ 53 ಲಕ್ಷ ಕೋಟಿ. ಯುವಕರ ಕೇಂದ್ರಿತ ಬಜೆಟ್. ಬಡವರು ದೀನದಲಿತರ ಮೇಲೆ ಕೇಂದ್ರೀಕರಿಸಿದ ಬಜೆಟ್. ವರ್ತಮಾನದ ಕನಸುಗಳನ್ನ ಸಾಕಾರಗೊಳಿಸುವ ಬಜೆಟ್. ಹೀಗೆ ಸಾಲು ಸಾಲು ಬಣ್ಣನೆಗಳ ಮೂಲಕ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 2026ನೇ ಸಾಲಿನ ಬಜೆಟ್ ಮಂಡಿಸಿದ್ದಾರೆ. 9ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಮಹಿಳಾ ವಿತ್ತ ಸಚಿವೆಯಾಗಿ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ. ಕೇಂದ್ರ ಬಜೆಟ್ 2026 ಬಜೆಟ್ ಗಾತ್ರ 53.54 ಲಕ್ಷ ಕೋಟಿ. ಆದ್ರೆ ಮೋದಿ ಸರ್ಕಾರದ ಬಜೆಟ್ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾಕಂದ್ರೆ ಚುನಾವಣೆ ಇರುವಂತಹ ರಾಜ್ಯಗಳಿಗೆ ಏನೇನೂ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಮಾಡುತ್ತಿದ್ದಾರೆ. ಚುನಾವಣಾ ರಾಜ್ಯಗಳಿಗೆ ಸಿಕ್ಕಿದ್ದೇನು? ವಿಪಕ್ಷ ನಾಯಕರು ಗರಂ. ಇದೇ ವರ್ಷ ಏಪ್ರಿಲ್ ಮೇನಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ರಾಜ್ಯಗಳ ಚುನಾವಣೆ ನಡೆಯಲಿದೆ. ಈ ಚುನಾವಣೆ ನಡೆಯುವಂತಹ ರಾಜ್ಯಗಳಿಗೆ ಮೋದಿ ಬಂಪರ್ ಕೊಡುಗೆ ನೀಡಿದ್ದಾರೆ. ಚುನಾವಣಾ ರಾಜ್ಯಗಳಿಗೆ ಸಿಕ್ಕಿದ್ದೇನು? ಚುನಾವಣೆ ಇರುವಂತಹ ಅಪರೂಪದ ಖನಿಜ ಸಂಪದ್ಭರಿತ ರಾಜ್ಯಗಳಿಗೆ ವಿಶೇಷ ಕಾರಿಡಾರ್ ಘೋಷಿಸಲಾಗಿದೆ. ಕೇರಳ, ತಮಿಳುನಾಡಿನಲ್ಲಿ ರೇರ್ ಅರ್ತ್ ಕಾರಿಡಾರ್ ಸ್ಥಾಪಿಸುವುದಾಗಿ ಹೇಳಿದೆ. ಕೇರಳದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆಮೆ ಹಾದಿ ಆರಂಭಿಸಲು ಮುಂದಾಗಿದೆ. ತಮಿಳುನಾಡಿನಲ್ಲಿ ಪುಲಿಕಾಟ್ ಕೆರೆಯಲ್ಲಿ ಪಕ್ಷಿ ವೀಕ್ಷಣೆ ಆರಂಭಿಸಲು ಉದ್ದೇಶಿಸಿದೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಪುರಾತನ ಸ್ಥಳ ಆದಿಚನಲ್ಲೂರ್ ಅಭಿವೃದ್ಧಿಗೆ ಅಸ್ತು ಎಂದಿದೆ. ಇನ್ನು ತಮಿಳುನಾಡು ಕೇರಳಕ್ಕೆ ಹೊಂದಿಕೊಂಡಂತ ಹೊದಿಗೈ ಮಲೈನಲ್ಲಿ ವಿಶ್ವ ದರ್ಜೆಯ ಟ್ರಕ್ಕಿಂಗ್, ಹೈಕಿಂಗ್ ಆರಂಭಿಸಲು ಯೋಚಿಸಿದೆ. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ಉದ್ದೇಶಿಸಿ ತೆಂಗು ಅಭಿವೃದ್ಧಿ ಯೋಜನೆಗೆ ಜಾರಿಗೆ ಮುಂದಾಗಿದೆ. ಇನ್ನು ಹೈದರಾಬಾದ್ ಚೆನ್ನೈ ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್, ಚೆನ್ನೈ ಬೆಂಗಳೂರು ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್ ಸ್ಥಾಪನೆಗೂ ಉದ್ದೇಶಿಸಿದೆ. ಇನ್ನು ಪಶ್ಚಿಮ ಬಂಗಾಳದ ವಾರಣಾಸಿ, ಸಿಲಿಗುರಿ ಮಧ್ಯೆ ಹೈಸ್ಪೀಡ್ ರೈಲು ಕಾರಿಡಾರ್, ದುರ್ಗಾಪುರದಲ್ಲಿ ಪೂರ್ವ ಕರಾವಳಿ ಕೈಗಾರಿಕಾ ಕಾರಿಡಾರ್, ಡಾಂಕುರಿಯಲ್ಲಿ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ಘೋಷಣೆ ಮಾಡಿದೆ. ಇನ್ನು ಅಸ್ಸಾಂನಲ್ಲಿ ಬುದ್ಧಿಸ್ಟ್ ಸಕ್ರೀಟ್ ಅಭಿವೃದ್ಧಿಗೆ ಯೋಜನೆ ರೂಪಿಸುವುದಾಗಿ ಹೇಳಿದೆ. ಚುನಾವಣಾ ರಾಜ್ಯಗಳಿಗೆ ಕೊಟ್ಟಿರುವಂತಹ ಗಿಫ್ಟ್ ಇದೀಗ ವಿಪಕ್ಷ ನಾಯಕರ ಹುಬ್ಬೇರುವಂತೆ ಮಾಡಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮಾತ್ರ ನಮಗೆ ಬಜೆಟ್ನಲ್ಲಿ ಒಂದು ಪೈಸೆಯನ್ನು ಕೊಟ್ಟಿಲ್ಲ ಎಂದಿದ್ದಾರೆ. रेलवे बजट है 2009 I placed the budget. There you will see I have mentioned about Dankuni and Amritsar. That is not there pending about these 15 years. Number 2, regarding 3 corridors they announced. We have already announced 6 economic corridors. They have not given a single paisa to Bengal. Only one tax is there, GST. They are taking away our money and saying big talk. They are giving us money. It is our money. ಇನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೇರಳಕ್ಕೆ ಏಮ್ಸ್ ರೀತಿ ಆಯುರ್ವೇದ ಸಂಸ್ಥೆ ಬೇಕಿತ್ತು, ಅದನ್ನೇ ಕೊಟ್ಟಿಲ್ಲ ಎಂದಿದ್ದಾರೆ. लेकिन जब हम इंतजार कर रहे थे कि ऑल इंडिया इंस्टीट्यूट ऑफ आयुर्वेदा कहाँ आएगी, हमारे केरला में चाहिए हमें. ಜಿ ರಾಮ್ಜಿಗೂ ಅನುದಾನ, ಮನ್ರೇಗಾಗೂ ಹಣ. ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿಗೆ ಕಾರಣವಾಗಿರುವುದೇ ಮನ್ರೇಗಾ ಯೋಜನೆ ಬದಲಿಗೆ ಜಿ ರಾಮ್ಜಿ ಯೋಜನೆ ಜಾರಿಗೆ ತರುತ್ತಿರುವುದರಿಂದ. ಆದರೆ ಕೇಂದ್ರ ಬಜೆಟ್ನಲ್ಲಿ 2 ಯೋಜನೆಗಳಿಗೂ ಅನುದಾನ ಮೀಸಲಿಡಲಾಗಿದೆ. ಉದ್ಯೋಗ ಖಾತ್ರಿಗೂ ಹಣ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಜಿ ರಾಮ್ಜಿ ಯೋಜನೆಗೆ 95,692 ಕೋಟಿ ಹಣ ಮೀಸಲಿಡಲಾಗಿದೆ. ಇನ್ನು ಮನ್ರೇಗಾ ಯೋಜನೆಗೂ 30,000 ಕೋಟಿ ಹಣ ಇಟ್ಟಿದೆ. ಜಿ ರಾಮ್ಜಿ ಯೋಜನೆ ಸಂಪೂರ್ಣ ಜಾರಿಯಾಗದೇ ಇರುವುದರಿಂದ ಮನ್ರೇಗಾಗೂ ಹಣವನ್ನ ಕೇಂದ್ರ ಸರ್ಕಾರ ಹಂಚಿದೆ. ಇದಷ್ಟೇ ಅಲ್ಲ, ಮನ್ರೇಗಾದಿಂದ ಗಾಂಧಿ ಹೆಸರು ಕೈಬಿಟ್ಟು ವಿವಾದಕ್ಕೀಡಾಗಿದ್ದಂತಹ ಕೇಂದ್ರ ಸರ್ಕಾರ ಇದೀಗ ಗಾಂಧಿ ಹೆಸರಿನಲ್ಲಿ ಖಾದಿ ಮತ್ತು ಕರಕುಶಲ ವಸ್ತುಗಳಿಗಾಗಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಅನ್ನುವಂತಹ ಹೊಸ ಯೋಜನೆ ತಂದಿದೆ. I propose to launch the Mahatma Gandhi Gram Swaraj initiative to strengthen khadi, handloom and handicrafts.
ಇನ್ನು ಬಜೆಟ್ನಲ್ಲಿ ರೈತರ ಆದಾಯ ದುಪ್ಪಟ್ಟು ಮಾಡುವ ಅಂಶಗಳು ಇದೆ ಅಂತ ಹೇಳಿದ್ರು. ಗೊಬ್ಬರದ ಸಬ್ಸಿಡಿ ಮತ್ತು ಬೆಂಬಲ ಬೆಲೆ ಕುರಿತು ಯಾವುದೇ ಸ್ಪಷ್ಟ ನಿರ್ಧಾರಗಳಿಲ್ಲದಿರುವುದು ರೈತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಸರ್ಕಾರದಲ್ಲಿ ಹೊಸ ಐಡಿಯಾಗಳು ಖಾಲಿಯಾಗಿವೆ ಅಂತ ಟೀಕಿಸಿದ್ದಾರೆ. मोदी सरकार के पास अब नई आइडिया खत्म हो गई है. ये बजट गरीब तबके के लिए इसमें कुछ नहीं है. इन्फ्लेशन कंट्रोल करने के लिए भी इनका कोई समाधान, सकारात्मक कोई सलाह या कोई कदम उन्होंने नहीं देखा. ಒಟ್ಟಾರೆಯಾಗಿ ಈ ಬಜೆಟ್ ಭಾರತದ ಭವಿಷ್ಯದ ಆರ್ಥಿಕತೆಗೆ ಭದ್ರ ಅಡಿಪಾಯ ಹಾಕಲು ಪ್ರಯತ್ನಿಸಿದೆ. ರಾಜಕೀಯ ನಾಯಕರಿಗೆ ಜಟಾಪಟಿಯ ವೇದಿಕೆಯಾಗಿದೆ. ಹರೀಶ್, TV9 ಬೆಂಗಳೂರು.